ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಜುಳಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನವೀನ ಹರೀಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಮಂಜುನಾಥ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಮಂಜುಳಾ ಮಂಜುನಾಥ್ ಮಾತನಾಡಿ, ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಕುಡಿಯುವ ನೀರು, ರಸ್ತೆ, ಬೀದಿ ದೀಪಗಳು ಸೇರಿದಂತೆ ಸಾರ್ವಜನಿಕರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು. ಪಂಚಾಯಿತಿಯ ತೆರಿಗೆ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗುವುದೆಂದರು. ನೂತನ ಅಧ್ಯಕ್ಷೆಯನ್ನು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್, ಬೊಮ್ಮಸಂದ್ರ ಪುರಸಭಾ ಸದಸ್ಯ ಛಲಪತಿ, ಮುಖಂಡರಾದ ನಾಗರಾಜು, ಪ್ರವೀಣ್, ಮುರುಗೇಶ್, ಹರೀಶ್ ಅಭಿನಂದಿಸಿದರು. ಆನೇಕಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಪಕ್ಕದಲ್ಲಿರುವಂಥ ಮಾಯಸಂದ್ರ ಒಂದು ವಿಶೇಷವಾದಂಥ ಊರು. ಮಾಯಸಂದ್ರ ಅಂತ ಹೇಳಿದ್ರೆ ಪ್ರತಿ ಸಲವೂ ಒಗ್ಗಟ್ಟಾಗಿ ಯಾವತ್ತೂ ಕೆಲಸ ಮಾಡುವಂಥ ಗ್ರಾಮ ಇದು ಮತ್ತು ಪಂಚಾಯಿತಿ ಇದು. ಇದರಲ್ಲಿ ಇವತ್ತು ಹರೀಶ್ ಅವರು ಮಿಸ್ಸಸ್ ಅಂತ ನವೀನ್ ಅವರು ಇವತ್ತು 1 ವರ್ಷ ಆದಮೇಲಕ್ಕೆ ಮಂಜುಳಾ ಮಂಜುನಾಥ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ. ಅವರ ದೊಡ್ಡತನ ಅದು. ಬಿಟ್ಕೊಟ್ಟು BJP ಮತ್ತು ಕಾಂಗ್ರೆಸ್ನವರು ಪಕ್ಷಾತೀತವಾಗಿ ಇವತ್ತು ಮಂಜುಳಾ ಮಂಜುನಾಥ್ ಅವರನ್ನು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ತುಂಬ ಸಂತೋಷ. ಮಂಜುನಾಥ್ ಅವರು ಸುಮಾರು ವರ್ಷಗಳ ಪ್ರಯತ್ನ, ಯಾಕಂತ ಹೇಳಿದಾಗ ನಾವು ಈ ಭಾಗದಲ್ಲಿ ಪಕ್ಷ ಕಟ್ಟಲಿಕ್ಕೆ ಎಲ್ಲರ ಜೊತೆಯಲ್ಲಿ ಒಗ್ಗಟ್ಟಾಗಿ ಇದ್ಕೊಂಡು ಮಂಜು ಅವರು ಶಾಸಕರ ಜೊತೆಯಲ್ಲಿ ಎಲ್ಲ ಪಕ್ಷದ ಜೊತೆಯಲ್ಲಿ ಪಕ್ಷಾತೀತವಾಗಿ ಊರಿನ ಕೆಲಸಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದ ಅಂತ ಇವತ್ತು ಹುಡುಗನಿಗೆ ಇವತ್ತು ಅವರ ಧರ್ಮಪತ್ನಿಗೆ ಇವತ್ತು ಮಂಜುಳಾ ಅವರಿಗೆ ಇವತ್ತೊಂದು ಈ ಸ್ಥಾನ ಸಿಕ್ಕಿರೋದು ನಮಗೆಲ್ಲ ಖುಷಿ ತಂದಿದೆ. ಮತ್ತು ಅದೇ ರೀತಿಯಲ್ಲಿ ಶಾಸಕರಾದಂಥ ಶಿವಣ್ಣರವರು ಸಹ ಅವರದೊಂದು ಬಲ ಮತ್ತು ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಂದ ರಾಮಲಿಂಗಾರೆಡ್ಡಿ ಸಾಹೇಬರು, ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜಕೀಯದ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಸಹ ಇವ್ರಿಗೆಲ್ರಿಗೂ ಆಶೀರ್ವಾದ ಇರೋದರಿಂದ ಅದರಲ್ಲಿ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ಸ್ವಕ್ಷೇತ್ರ ಪಕ್ಕದ ಕ್ಷೇತ್ರನೇ ಇದೆ, ಶೆಟ್ಟಹಳ್ಳಿ ಪಕ್ಕದಲ್ಲೇ. ಇಂಥ ಭಾಗದಲ್ಲಿ ಇವತ್ತು ಮಂಜುಳಾ ಮಂಜುನಾಥ್ ಅವರು ಅಧ್ಯಕ್ಷ ಸ್ಥಾನ ಆಗಿರೋದ್ರಿಂದ ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ, ಅವ್ರು ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ಒಳ್ಳೆ ಅಭಿವೃದ್ಧಿ ಮಾಡಲಿ ಮಾಯಸಂದ್ರ ಗ್ರಾಮ ಪಂಚಾಯತಿನ ಅಂತ ಹೇಳ್ತಾ ನಾನು ಅವರಿಗೆ ಈ ದಿವಸ ತಮ್ಮ ಮುಖಾಂತರವಾಗಿ ಶುಭ ಹಾರೈಸ್ತಾ ಇದ್ದೀನಿ. ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಈ ದಿವಸ ಇದಕ್ಕೆ ಮುಂಚೆ ನವೀನ ಹರೀಶ್ ಅವರು ಒಂದು ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷ ಆಗಬೇಕಂತ ಹೇಳಿದರೆ ಅದನ್ನು ಮುಂದಾಳತ್ವ ನಾನೇ ವಹಿಸ್ಕೊಂಡು, ಸೊ ಇಬ್ಬರಿಗೂ ಏನು ತೊಂದರೆ ಆಗದಿದ್ದಂಗೆ ಮಾಡಿ ನಾನೇ ಮುಂದಾಳತ್ವ ವಹಿಸ್ಕೊಂಡು ಅದನ್ನು ನಡೆಸ್ಕೊಟ್ಟಿದ್ದೆ. ಅದೇ ಪ್ರಕಾರ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಹರೀಶ್ ಅವರು. ನಾನು ಅವ್ರಿಗೂ ಸಹ ಮತ್ತು ಅವರ ಧರ್ಮಪತ್ನಿಗೂ ಸಮೇತ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನ ಬಾಮೈದ ಆದಂಥ ಮಂಜು ಮತ್ತು ಧರ್ಮಪತ್ನಿ ಆದಂಥ ಮಂಜುಳಾ ಅವರು, ಸೊ ಹಾಗಾಗಿ ಅವ್ರಿಗೆ ಮಂಜು ಅವ್ರದ್ದು ಒಂದು ಕನಸಿತ್ತು. ಅವನಿಗೊಂದು ಟೆನ್ಷನಲ್ಲಿದ್ದ, ಎಲ್ಲ ಟೆನ್ಷನ್ ಸರಿ ಹೋಗುತ್ತಪ್ಪ, ಏನು ತೊಂದರೆ ಇಲ್ಲ ಅಂತೇಳಿ ನಾನು ಎಲ್ಲರ ಹತ್ರ ಮಾತಾಡಿ, ಇವನು ಶಾಸಕರ ಹತ್ರ ಮಾತಾಡಿ, ಹರೀಶ್ ಹತ್ರ ಮಾತಾಡಿ, ಸೊ ಎಲ್ಲ ಆಗಿ ಈ ದಿವಸ ಅವರು ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ದಾರೆ. ಸೊ ಅವ್ರಿಗೊಂದು ಒಳ್ಳೆ ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ರಾಜಕೀಯ ಗುರುಗಳಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದು ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು, ಸೊ ಇವ್ರಿಗೂ ಸಹ ಒಳ್ಳೆ ಅದೇ ರೀತಿ ನೋಡಿಕೊಂಡು, ಸೊ ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಪುರಸಭೆಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಲಿ. ಮೊದಲನೇದಾಗಿ ನಾನು ಅವ್ರಿಗೆ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ, ನಾನು ಹರೀಶ್ಗೂ ಕೇಳಿದೆ, ನಿನ್ನ ಪೀರಿಯಡಲ್ಲಿ ಒಂದು ಪಂಚಾಯತ್ ಆಫೀಸನ್ನು ಒಳ್ಳೆ ಒಂದು ಮಾದರಿಯಾಗಿ ಕಟ್ಟಬೇಕಾಗಿತ್ತು, ಕಟ್ಟಿಲ್ಲ. ಮಂಜು ಅವ್ರಿಗೂ ಸಮೇತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ದಯವಿಟ್ಟು ಆದಷ್ಟು ಜಲ್ದಿ ಒಂದು ಒಳ್ಳೆ ಪಂಚಾಯತಿ ಕಟ್ಟಿ ಅಂತೇಳಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಅವ್ರಿಗೂ ಅಧ್ಯಕ್ಷ ಆಗಿರೋದಕ್ಕೋಸ್ಕರ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ, ಮತ್ತು ಎಲ್ಲ ಪಂಚಾಯತಿ ಮೆಂಬರ್ಗಳು ಮತ್ತು ವಿಶೇಷವಾಗಿ ಮಹಿಳಾ ಮೆಂಬರ್ಗಳಿಗೂ ಸಮೇತ ನಾನು ಧನ್ಯವಾದ. ಮಂಜುನಾಥರಿಗೆ ಶುಭ ಕೋರ್ತೀವಿ. ನಾವು ಲೀಡರ್ಗಳು ಏನೇ ಪ್ರಯತ್ನ ಪಟ್ಟರು ಇಲ್ಲಿ 18 ಜನ ಮೆಂಬರ್ಗಳು ಒಗ್ಗಟ್ಟಾಗಿ ಒಂದು ವ್ಯಕ್ತಿನ ಇನಾಮಿನೇಟ್ ಮಾಡಬೇಕಂತ ಭಾಳ ಸಹಕಾರ ಕೊಟ್ಟವ್ರೆ. ಫಸ್ಟ್ ಮೆಂಬರ್ಸ್ 18 ಜನ ಮೆಂಬರ್ಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾವು ಏನೇ ಮಾತಾಡ್ಬೋದು, 18 ಜನ ಇಲ್ಲ, ಹಲವಾರು ಪಕ್ಷಗಳು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವತ್ತು ಯಾವುದೋ ಪಕ್ಷ ಭೇದ ಇಲ್ಲದೆ ಒಬ್ಬ ವ್ಯಕ್ತಿನ ಇನಾಮಿನೇಟ್ ಮಾಡೋರಂದರೆ ಅದು ತಮಾಷೆ ಅಲ್ಲ. ಮಾಯಸಂದ್ರಂಥ ಗ್ರಾಮದಲ್ಲಿ ಫಸ್ಟು 18 ಜನ ಮೆಂಬರ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹೊಸ ನಮ್ಮ ಅಧ್ಯಕ್ಷರಾಗಿದ್ದ ಮಂಜುಳಾ ಮಂಜುನಾಥ್ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಮಾಮೂಲಿ ಕೆಲಸಗಳೆಲ್ಲ ತುಂಬ ಚೆನ್ನಾಗಾಗ್ತಿದೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹಾರೈಸ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮಂಜುಳಾ ಮಂಜುನಾಥ್ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದೇ ಥರ ಚೆನ್ನಾಗಿ ಪಂಚಾಯತಿ ನಡೆಸ್ಕೊಂಡು ಒಳ್ಳೆ ಕಾರ್ಯ ಮಾಡಿಕೊಂಡು ಎಲ್ಲರಿಗೂ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಅವರು ಅಧ್ಯಕ್ಷ ಸ್ಥಾನ ತೆರವಾದ ಮೇಲೆ ಮಂಜುಳಾ ಮಂಜುನಾಥ ವಿರೋಧವಾಗಿ ಎಲ್ಲ BJP ಇರ್ಬೋದು,
ದಳ ಇರ್ಬೋದು, ಕಾಂಗ್ರೆಸ್ ಹೌದು, ಪಾರ್ಟಿ ನೋಡಿದ್ರೆ ಅವಿರೋಧ ಆಯ್ಕೆ ಮಾಡಿದ್ದೀರಿ. ಮುಂದೆ ದಿವಸ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವ್ರನ್ನೆಲ್ಲ ಕೇಳ್ಕೊಂಡು ಅವ್ರಿಗೆಲ್ಲ ಶುಭ ಹಾರೈಸ್ತಾ ಇದ್ದೀವಿ. ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ನಮ್ಮ ಮಂಜುಳಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆ 18 ಜನ ಸದಸ್ಯರನ್ನು ಒಗ್ಗೂಡಿಸಿ ಅವಿರೋಧ ಆಯ್ಕೆ ಮಾಡೋದರಲ್ಲಿ ನಮ್ಮ ನಾಗಣ್ಣವ್ರ ಪಾತ್ರ ಬಹಳ ದೊಡ್ಡದಿದೆ. ಅವರೆಲ್ಲರನ್ನೂ ಒಗ್ಗೂಡಿ ಅವರೆಲ್ಲರನ್ನೂ ಮಾತಾಡಿಸಿ ಅವಿರೋಧವಾಗಿ ಆಯ್ಕೆ ಆಗಬೇಕು. ಸುಮಾರು 2015ರಲ್ಲಿ ನಾಗರಾಜಣ್ಣವರು ಅವಿರೋಧವಾಗಿ ಆಯ್ಕೆ ಆದರು. ಅದೇ ರೀತಿ ಈಗ ಮಂಜುಳಾ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾಗಣ್ಣವ್ರ ಪ್ರಯತ್ನದಿಂದ ಎಲ್ಲರೂ ಒಗ್ಗೂಡಿ ಮತ್ತು ನಮ್ಮ ಚಲಪ್ರಸಾದ್ ಅವರು ಅವ್ರ ಜೊತೆಲಿ ನಮ್ಮ BJP ಕಾಂಗ್ರೆಸ್ ಎಲ್ಲ ನಾಯಕರು ಸೇರಿ ಮಾತಾಡಿ ಇವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಿರಿ. ಉತ್ತಮವಾದ ಕೆಲಸಗಳು ಹಿಂದೇನೂ ಆಗಿತ್ತು ನಮ್ಮ ನವೀನಕ್ಕನವರ ಅವಧಿಯಲ್ಲಿ, ಈಗಲೂ ಆಗುತ್ತೆ ಅಂತ ಹೇಳಿ ಭಾವಿಸುತ್ತಾ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಯಸಂದ್ರ ಗ್ರಾಮದಲ್ಲಿ ಎಷ್ಟೋ ವರ್ಷಗಳ ಕನಸಿದು. ಮಾಯಸಂದ್ರ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಫಸ್ಟ್ ಆಫ್ ಆಲ್, ಯಾಕೆಂದರೆ ಅವರಿಲ್ಲ ಅಂದರೆ ಇದು ಆಗ್ತಾನೇ ಇರಲಿಲ್ಲ. ಪಕ್ಷ ಭೇದವನ್ನು ಮರೆತು ಈ ದಿನ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಯಾವುದೇ ಇದು ಆವಿಷ್ಯಗಳು ಇಲ್ಲದೆ ಇವತ್ತು ನಮ್ಗೆ ಸಪೋರ್ಟ್ ಮಾಡಿ ಈ ಥರ ಗೆಲ್ಲಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ತಾಯಂದ್ರಿಗೂ, ನನ್ನ ಸ್ನೇಹಿತರಿಗೂ, ಬಂಧು ಬಳಗದವ್ರಿಗೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿ ಮುಂದೆ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ಅಡೆತಡೆಗಳು ಬಂದರೂ ಕಾನೂನಾತ್ಮಕವಾಗಿ ಏನು ಬೇಕು ಆ ಕೆಲಸಗಳು ಮಾಡ್ಕೊಂಡು ಹೋಗೋದ್ರಲ್ಲಿ ನಾನು ಯಶಸ್ವಿಯಾಗಿರ್ತೀನಿ. ನಮ್ಮ ಪಂಚಾಯತಿ ಕಟ್ಟಬೇಕಾಗಿರೋದು ನಮ್ಮೊಂದು ಕರ್ತವ್ಯ ಇದೆ. ಪಂಚಾಯತಿ ಇಲ್ಲ ನಮ್ಮ ಮಾಯಸಂದ್ರ ಗ್ರಾಮಕ್ಕೆ. ಆ ಪಂಚಾಯತಿ ಕಟ್ಟೋದ್ರಲ್ಲಿ ಮೊದಲು ಸ್ಥಾನವನ್ನು ಕೊಡ್ತೀನಿ. ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀನಿ. ಯಾವ ಅಡೆತಡೆಗಳಿಲ್ಲದೆ ಮಾಡ್ಕೊಂಡು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಸ್ಥಾನಕ್ಕೆ ನನ್ನ ಆತ್ಮೀಯ ಸಹೋದರರಾದಂಥ ಮಂಜುಳಾ ಮಂಜುನಾಥರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ಎಲ್ಲ ನನ್ನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಜನತೆಯ ಪರವಾಗಿ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಯಾವುದೇ ರೀತಿಯ ಪಕ್ಷಭೇದ ಮರೆತು, ಯಾವುದೇ JDS ಮತ್ತು ಕಾಂಗ್ರೆಸ್ BJP ಅನ್ನೋ ಪಕ್ಷಭೇದ ಮರೆತು ನಮ್ಮ ಮಂಜುಳಾ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಿದಂಥ ನನ್ನೆಲ್ಲ ಆತ್ಮೀಯ ಸದಸ್ಯರಿಗೂ ವೈಯಕ್ತಿಕವಾಗಿ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಂಜುಳಾ ಮಂಜುನಾಥ್ರವರು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಮಂಜಣ್ಣನಿಗೆ ಬೆಂಬಲ ಕೊಡ್ತಾ ಕೆಲಸ ಮಾಡ್ತೀವಿ. ಜೈ ಹಿಂದ್. ಆಯ್ಕೆಯಾದ ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಂಜುನಾಥ್ರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಎಲ್ಲ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.